ನಮಸ್ಕಾರ ರೈತ ಬಾಂಧವರೇ. ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಒಂದು ಬಹಳ ಮುಖ್ಯವಾದ ಮಾಹಿತಿ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಈಗಾಗಲೇ ಅವಕಾಶ ತಪ್ಪಿಸಿಕೊಂಡಿದ್ದೀರಾ? ಹಾಗಾದರೆ ನಿಮಗೆ ಮತ್ತೊಂದು ಅವಕಾಶ ಸಿಕ್ಕಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ವರದಿಯಾಗಿದೆ. ವಿಶೇಷವಾಗಿ ಮಳೆಯಾಶ್ರಿತ ಭತ್ತ ಬೆಳೆಯುವ ರೈತರಿಗೆ ಈ ಮಾಹಿತಿ ಬಹಳ ಮುಖ್ಯ. ಆಗಸ್ಟ್ 31ರೊಳಗೆ ಏನು ಮಾಡಬೇಕು? ಯಾರು ಅರ್ಹರು? ಎಲ್ಲಿ ನೋಂದಣಿ ಮಾಡಬೇಕು? ಯಾವ ದಾಖಲೆಗಳು ಬೇಕಾಗಬಹುದು? ಬೆಳೆ ಹಾನಿಯಾದರೆ ವಿಮೆಯಿಂದ ಏನು ಪ್ರಯೋಜನ? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸರಳವಾಗಿ ನೋಡೋಣ. ಆಗಸ್ಟ್ 31ರ ಗಡುವು ಏಕೆ ಮುಖ್ಯ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2026-27ನೇ ಸಾಲಿನ ಮುಂಗಾರು ಬೆಳೆ ವಿಮೆ ನೋಂದಣಿಗೆ ಮತ್ತೊಂದು ಅವಕಾಶ ನೀಡಲಾಗಿದೆ. ವರದಿಯ ಪ್ರಕಾರ ಆಗಸ್ಟ್ 31, 2026 ನೋಂದಣಿಗೆ ಕೊನೆಯ ದಿನವಾಗಿದೆ. ಈ ವಿಸ್ತರಣೆಯ ಪ್ರಮುಖ ಅಂಶವೆಂದರೆ ಮಳೆಯಾಶ್ರಿತ ಭತ್ತ ಬೆಳೆಗಾರರು ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದೆ ಎಂಬುದು. ದಕ್ಷಿಣ ಕನ್ನಡದಲ್ಲಿ ಮುಂಗಾರು ಮಳೆ, ಅತಿವೃಷ್ಟಿ ಮತ್ತು ಇತರ ಹವಾಮಾನ ಸಂಬಂಧಿತ ಅಪಾಯಗಳಿಂದ ಬೆಳೆ ಹಾನಿಯಾಗುವ ಸಾಧ್ಯತೆ ಇರುವುದರಿಂದ ಬೆಳೆ ವಿಮೆ ರೈತರಿಗೆ ಒಂದು ಪ್ರಮುಖ ಹಣಕಾಸಿನ ರಕ್ಷಣೆಯಾಗಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಎಂದರೇನು? PMFBY ಎಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸರಳವಾಗಿ ಹೇಳುವುದಾದರೆ, ರೈತರು ಬೆಳೆ ಬೆಳೆದಾಗ ಪ್ರಕೃತಿ ವಿಕೋಪ ಅಥವಾ ಅಧಿಸೂಚಿತ ಅಪಾಯಗಳಿಂದ ಬೆಳೆ ಹಾನಿಯಾದರೆ ಯೋಜನೆಯ ನಿಯಮಗಳು ಮತ್ತು ಅರ್ಹತೆಗಳಿಗೆ ಅನುಗುಣವಾಗಿ ವಿಮಾ ಪರಿಹಾರ ಪಡೆಯಲು ಈ ಯೋಜನೆ ಸಹಾಯ ಮಾಡುತ್ತದೆ. ಆದರೆ ಒಂದು ವಿಷಯ ಬಹಳ ಮುಖ್ಯ: ಬೆಳೆ ವಿಮೆ ಮಾಡಿಸಿಕೊಂಡರೆ ಯಾವುದೇ ರೀತಿಯ ಬೆಳೆ ನಷ್ಟಕ್ಕೂ ಸ್ವಯಂಚಾಲಿತವಾಗಿ ಹಣ ಸಿಗುತ್ತದೆ ಎಂದರ್ಥವಲ್ಲ. ಯೋಜನೆಯಲ್ಲಿ ಅಧಿಸೂಚಿಸಲಾದ ಬೆಳೆ, ಪ್ರದೇಶ, ಅಪಾಯ ಮತ್ತು ಕ್ಲೈಮ್ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಆದ್ದರಿಂದ ರೈತರು ನೋಂದಣಿ ಮಾಡುವಾಗ ಸ್ಥಳೀಯ ಕೃಷಿ ಇಲಾಖೆ ಅಥವಾ ಅಧಿಕೃತ ಸೇವಾ ಕೇಂದ್ರದಿಂದ ವಿವರಗಳನ್ನು ಖಚಿತಪಡಿಸಿಕೊಳ್ಳುವುದು ಉತ್ತಮ. ಮಳೆಯಾಶ್ರಿತ ಭತ್ತದ ರೈತರಿಗೆ ಏಕೆ ಮುಖ್ಯ? ದಕ್ಷಿಣ ಕನ್ನಡದಲ್ಲಿ ಭತ್ತ ಪ್ರಮುಖ ಬೆಳೆಗಳಲ್ಲಿ ಒಂದು. ಮಳೆ ಹೆಚ್ಚಾದರೂ ಸಮಸ್ಯೆ, ಮಳೆ ಕಡಿಮೆಯಾದರೂ ಸಮಸ್ಯೆ. ಅತಿವೃಷ್ಟಿ, ಪ್ರವಾಹ, ನೀರು ನಿಲ್ಲುವುದು, ಹವಾಮಾನ ವೈಪರೀತ್ಯ ಸೇರಿದಂತೆ ಹಲವು ಕಾರಣಗಳಿಂದ ಬೆಳೆ ಹಾನಿಯಾಗಬಹುದು. ಈ ಹಿನ್ನೆಲೆಯಲ್ಲಿ ಮಳೆಯಾಶ್ರಿತ ಭತ್ತದ ರೈತರಿಗೆ PMFBY ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳುವ ಅವಕಾಶ ಮಹತ್ವದ್ದಾಗಿದೆ. ದ ರೂರಲ್ ಮಿರರ್. ಆದ್ದರಿಂದ ನಮ್ಮ ಬೆಳೆ ಚೆನ್ನಾಗಿದೆ, ವಿಮೆ ಯಾಕೆ ಎಂದು ನಿರ್ಲಕ್ಷ್ಯ ಮಾಡದೆ ಯೋಜನೆಗೆ ನಮ್ಮ ಬೆಳೆ ಮತ್ತು ಗ್ರಾಮ ಒಳಪಟ್ಟಿದೆಯೇ ಎಂಬುದನ್ನು ಪರಿಶೀಲಿಸಿ. ಯಾರು ತಕ್ಷಣ ಪರಿಶೀಲಿಸಬೇಕು? ಈ ಕೆಳಗಿನ ರೈತರು ವಿಶೇಷವಾಗಿ ತಮ್ಮ ಅರ್ಹತೆಯನ್ನು ಪರಿಶೀಲಿಸಿಕೊಳ್ಳಿ. ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು, 2026-27ನೇ ಸಾಲಿನ ಮುಂಗಾರು ಬೆಳೆ ಬೆಳೆದಿರುವವರು, ಅಧಿಸೂಚಿತ ಪ್ರದೇಶದಲ್ಲಿರುವ ರೈತರು, ಮಳೆಯಾಶ್ರಿತ ಭತ್ತ ಬೆಳೆದಿರುವವರು, ಇನ್ನು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಳ್ಳದವರು. ಆದರೆ ಎಲ್ಲ ಬೆಳೆ ಮತ್ತು ಎಲ್ಲ ಗ್ರಾಮಗಳಿಗೂ ಒಂದೇ ನಿಯಮ ಅನ್ವಯಿಸುತ್ತದೆ ಎಂದು ಊಹಿಸಬೇಡಿ. ನಿಮ್ಮ ಗ್ರಾಮ, ಬೆಳೆ ಮತ್ತು ಹಂಗಾಮಿಗೆ ಯೋಜನೆ ಅನ್ವಯಿಸುತ್ತದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. 5. ಹೇಗೆ ನೋಂದಣಿ ಮಾಡಬೇಕು? ರೈತರು ಅಧಿಕೃತ ಮಾರ್ಗಗಳ ಮೂಲಕ ಬೆಳೆ ವಿಮೆ ನೋಂದಣಿ ಮಾಡಿಕೊಳ್ಳಬಹುದು. PMFBY ಅಧಿಕೃತ ವೆಬ್ಸೈಟ್ನಲ್ಲಿ ರೈತರಿಗಾಗಿ ಫಾರ್ಮರ್ ಕಾರ್ನರ್ ಬೈ ಅಪ್ಲೈ ಫಾರ್ ಕ್ರಾಪ್ ಇನ್ಶೂರೆನ್ಸ್ ಸೌಲಭ್ಯವಿದೆ. PMFBY ಇದರ ಜೊತೆಗೆ ನಿಮ್ಮ ಪ್ರದೇಶದಲ್ಲಿ ಲಭ್ಯವಿರುವ ಅಧಿಕೃತ ಸೇವಾ ಕೇಂದ್ರ, ಬ್ಯಾಂಕ್ ಅಥವಾ ಕೃಷಿ ಇಲಾಖೆಯ ಸಂಬಂಧಿತ ಕಚೇರಿಯಲ್ಲಿ ವಿಚಾರಿಸಬಹುದು. ಕೊನೆಯ ದಿನದವರೆಗೆ ಕಾಯಬೇಡಿ. ಆಗಸ್ಟ್ 31ರೊಳಗೆ ಸಾಧ್ಯವಾದಷ್ಟು ಬೇಗ ಅರ್ಜಿ ಸಲ್ಲಿಸಿ. ನೋಂದಣಿ ಮಾಡುವಾಗ ಸಾಮಾನ್ಯವಾಗಿ ರೈತರ ಗುರುತು ಮತ್ತು ಜಮೀನು ಬಾಯ್ ಬೆಳೆ ವಿವರಗಳಿಗೆ ಸಂಬಂಧಿಸಿದ ದಾಖಲೆಗಳು ಬೇಕಾಗಬಹುದು. ಉದಾಹರಣೆಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಬಾಯ್ ಪಾಸ್ಬುಕ್ ವಿವರ, RTC ಬಾಯ್ ಪಹಣಿ, ಮೊಬೈಲ್ ಸಂಖ್ಯೆ, ಬೆಳೆ ಮತ್ತು ಜಮೀನಿನ ವಿವರಗಳು. ಆದರೆ ನಿಖರವಾಗಿ ಯಾವ ದಾಖಲೆಗಳು ಬೇಕು ಎಂಬುದನ್ನು ನಿಮ್ಮ ನೋಂದಣಿ ಕೇಂದ್ರ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಖಚಿತಪಡಿಸಿಕೊಳ್ಳಿ. ಬೆಳೆ ಹಾನಿಯಾದರೆ ಏನು ಮಾಡಬೇಕು? ಇದು ರೈತರು ತಪ್ಪದೆ ಗಮನಿಸಬೇಕಾದ ವಿಷಯ. ಬೆಳೆ ವಿಮೆ ಮಾಡಿಸಿಕೊಂಡ ನಂತರ ಬೆಳೆ ಹಾನಿಯಾದರೆ ಸುಮ್ಮನೆ ಕಾಯಬೇಡಿ. ಹಾನಿ ಸಂಭವಿಸಿದಾಗ ಕ್ಲೈಮ್ ಬೈ ಹಾನಿ ಮಾಹಿತಿ ನೀಡುವ ಪ್ರಕ್ರಿಯೆ ಮತ್ತು ಸಮಯ ಮಿತಿಯನ್ನು ತಕ್ಷಣ ಪರಿಶೀಲಿಸಿ. ಯೋಜನೆಯಡಿ ಹಾನಿ ವರದಿ ಮಾಡುವ ನಿಯಮಗಳು ಇರಬಹುದು.